ನಿಮ್ಮ ಕಾಲುಗಳು ಬಾವು ಬರ್ತಾ ಇದೆ ಅಂದ್ರೆ ನಿಮಗೆ ಏನೋ ಒಳಗಡೆ ತೊಂದರೆ ಆಗ್ತಾ ಇದೆ ಅಂತ ಅರ್ಥ. ಕಾಲ್ ಬಾವು ಜನರಲಿ ಯಾವಾಗ ಬರುತ್ತೆ ಅಂದ್ರೆ ಕಾಲಲ್ಲಿ ನೀರು ತುಂಬಿಕೊಂಡಾಗ, ಕಾಲಲ್ಲಿ ಹೊರಗಡೆಯಿಂದ ನೀರು ತುಂಬಿಕೊಂಡಾಗ ನಮ್ಮ ರಕ್ತನಾಳಗಳು ಮತ್ತೆ ಲಸಿಕಾನಾಳಗಳಲ್ಲಿ ನೀರಿರ್ಬೇಕು. ಅದನ್ನ ಬಿಟ್ಟು ಏನಾದ್ರು ಹೊರಗಡೆ ಬಂತಂದ್ರೆ ಅವಾಗ ನಿಮ್ಮ ಕಾಲು ಊತ ಬರಕ್ ಸ್ಟಾರ್ಟ್ ಆಗುತ್ತೆ. ದೇಹದಲ್ಲಿ ಫಸ್ಟ್ ಅಂಗ ಊತ ಬರೋದು ಅದು ಕಾಲು. ಯಾಕೆ ಅಂದ್ರೆ ನಿಮ್ಮ ದೇಹದಲ್ಲಿ ಹಾರ್ಟ್ ಚೆನ್ನಾಗಿ ವರ್ಕ್ ಮಾಡಲ್ಲ ಅಂದ್ರೆ ಕಾಲು ಊತ ಬರೋ ಚಾನ್ಸ್ ಇರುತ್ತೆ. ಕಿಡ್ನಿ ಸರಿಯಾಗಿ ವರ್ಕ್ ಮಾಡಲ್ಲ ಅಂದ್ರೆ ಹಾರ್ಟ್ ಊತ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಮ ಲಿವರ್ ಡ್ಯಾಮೇಜ್ ಆದ್ರೆ, ಸಿರೋಸಿಸ್ ಅಂತ ಅಂತೀವಿ, ಕಂಪ್ಲೀಟ್ ಡ್ಯಾಮೇಜ್ ಆದಾಗ ನಿಮ್ಮ ಕಾಲು ಊತ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಎರಡು ಕಾಲು ಊತ ಬರ್ತಿದೆ ಅಂದ್ರೆ ಇವೆಲ್ಲ ಕಾರಣಗಳು ಇರ್ತವೆ. ಮತ್ತೆ ನಿಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆ ಆದ್ರೆ ಆತರ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಯಾವಾಗಾದ್ರೂ ರಕ್ತನಾಳಗಳು ಉಪ್ಕೊಂಡಾಗ ಈ ತರ ಕಾಲೂತ ಬರುತ್ತೆ. ಜೊತೆಗೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಆದಾಗ ಕಾಲೂತ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಮ ದೇಹದಲ್ಲಿ ಫಿಲೇರೈಸಿಸ್ ಅಂತ ಒಂದು ರೋಗ ಬರುತ್ತೆ. ಆ ರೋಗ ಇದ್ರೆ ಕಾಲು ದೊಡ್ಡದಾಗ ಊತ ಬರುತ್ತೆ. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ ಕಾಲು ಊತ ಬಂದಿದೆ ಅಂದ್ರೆ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕು. ನಿಮ್ಮ ಬ್ಲಡ್ ಟೆಸ್ಟ್ ಮತ್ತೆ ನಿಮ್ಮ ಸ್ಕ್ಯಾನ್ ಗಳು ಮಾಡ್ತಾರೆ. ಅದರಲ್ಲಿ ಯಾವ ತೊಂದರೆ ಇರುತ್ತೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಜೊತೆಗೆ ನೀವೇನಾದ್ರೂ ತುಂಬಾ ದೂರ ಟ್ರಾವೆಲ್ ಮಾಡಿದ್ರೆ ಇಲ್ಲ ತುಂಬಾ ನಿಂತ್ ಕೆಲಸ ಮಾಡಿದ್ರೆ ನಿಮ್ಮ ಕಾಲು ಊತ ಬರೋಕ್ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಯಾವ ಕಾರಣ ಇದೆ ಆ ಕಾಲು ಊತಕ್ಕೆ ಅದನ್ನ ನಾವು ಸರಿ ಮಾಡ್ಬೇಕು ಹೊರತಾಗಿ ಬರೀ ಕಾಲು ಊತಕ್ಕಷ್ಟೇ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದಲ್ಲ. ಧನ್ಯವಾದ.